ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು 2023 ಲಾಸ್ಟ್ ಡೇ, December 31st. ನೀವೆಲ್ಲರೂ ಈ ದಿನ ಎಂಜಾಯ್ ಮಾಡ್ತಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾವು ಇವತ್ತು ಒಂದು ರೆಸಾರ್ಟ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ, ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಕ್ಕೆ. ಬ್ಯಾಂಗ್ಳೂರಿಂದ ರೆಸಾರ್ಟು 120 ಕಿಲೋಮೀಟರ್ಸ್ ಇದೆ. ಅದು ನಿಯರ್ಲಿ ಮದ್ದೂರ್ ಹತ್ರ ಬರುತ್ತೆ. ರೆಸಾರ್ಟ್ ನೇಮ್ ಬಂದು ದ ಮಿನುಗು ರಿಟ್ರೀಟ್ ಅಂತ. ಸೊ ಅಲ್ಲಿ ನಮ್ಮ ಸ್ಟೇ ಹೇಗಿರುತ್ತೆ, ಸೆಲೆಬ್ರೇಷನ್ ಹೇಗಿರುತ್ತೆ ಮತ್ತು ಏನೇನು ಆ್ಯಕ್ಟಿವಿಟೀಸ್ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಆ ರೆಸಾರ್ಟ್ಗೆ ಎಷ್ಟು ಕಾಸ್ಟ್ ಆಯಿತು ಅಂತೆಲ್ಲನೂ ನಾನು ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ. ನಾವು ಒಂದ್ಸತಿ ರೆಸಾರ್ಟ್ ರೀಚ್ ಆದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇನ್ನು 4.5 ಕಿಲೋಮೀಟರ್ಸ್ ಇದೆ. ಸೊ 9 ಮಿನಿಟ್ಸ್ ತೋರಿಸ್ತಾ ಇದೆ. ಇನ್ನು 9 ಮಿನಿಟ್ಸಲ್ಲಿ ನಾವು ನಮ್ಮ ರೆಸಾರ್ಟ್ ರೀಚ್ ಆಗ್ತೀವಿ. Yes, ma'am. They'll give you extra beds. Sure. I just gave you the keys. Okay, thank you. ಇವಾಗ ನಮ್ಮ ಡಾರ್ಮೆಟ್ರಿಗೆ ಎಂಟ್ರಿ ಆಗಿದ್ದೀವಿ. ಸೊ ಇವಾಗ ನಮ್ಮ ರೂಮ್ ರೀಚ್ ಆಗಿದ್ವಿ. ಇದು ಬಂದು ಡಾರ್ಮೆಟ್ರಿ ರೂಮ್. ನಾವು ಆ್ಯಕ್ಚುಲಿ 8 ಮೆಂಬರ್ಸ್ ಫಸ್ಟ್ ಇದ್ವಿ. ಇವಾಗ ಇನ್ನೊಬ್ಬರು ಆ್ಯಡ್ ಆನ್ ಆಗಿದ್ದಾರೆ. ಸೊ 9 ಮೆಂಬರ್ಸ್ ಆದ್ವಿ. ಸೊ ಇವಾಗ ಸದ್ಯಕ್ಕೆ ಇಲ್ಲಿ 6 ಕಾಟ್ಸ್ನ ಹಾಕಿ ಕೊಟ್ಟಿದ್ದಾರೆ. ಇನ್ನು 3 ಕಾಟ್ಸ್ನ ಹಾಕ್ತೀನಿ ಅಂತ ಹೇಳಿದ್ದಾರೆ. ನಾವು ಫಸ್ಟ್ ನಮಗೆ ಕೊಟ್ಟಿದ್ದ ರೂಮ್ ಅಷ್ಟೊಂದೇನು ಕ್ಲೀನ್ ಇರಲಿಲ್ಲ, ಮತ್ತು ಅಲ್ಲಿ ಫ್ಲಶ್ ಕೂಡ ಸರಿಗೆ ವರ್ಕ್ ಆಗ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ನಮ್ಗೆ ಬೇರೆ ರೂಮ್ ಬೇಕು ಅಂತ ಕೇಳಿದ್ದಕ್ಕೆ ಪಕ್ಕದಲ್ಲಿ ಇನ್ನೂ 2 ಖಾಲಿ ಇತ್ತು. ಅದರಲ್ಲಿ ಚೆನ್ನಾಗಿರೋದನ್ನ ಕೊಟ್ಟಿದ್ದಾರೆ. ಸೊ ಈ ರೂಮ್ ವಿತ್ AC ಇದೆ, ಮತ್ತು ಟೇಬಲ್ ಫ್ಯಾನ್ ಕೂಡ ಇದೆ, ಮತ್ತು ಒಂದು TV ಇದೆ. ಸೊ ನಮಗೆ TV ಯೂಸ್ ಮಾಡೋಷ್ಟು ಟೈಮ್ ಸಿಗೋಲ್ಲ ಮೋಸ್ಟ್ಲಿ, ಬಟ್ ಇಲ್ಲಿವರೆಗೂ ಇಷ್ಟ ಆಗಿದೆ. ನೆಕ್ಸ್ಟು ಇವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗಿದ್ದಾರೆ. ಅವರೆಲ್ಲ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದಾದಮೇಲೆ ನೆಕ್ಸ್ಟು ಆ್ಯಕ್ಟಿವಿಟೀಸ್ಗೆ ಹೋಗಬೇಕು. ನೋಡೋಣ ಈ ದಿನ ಹೇಗಿರುತ್ತೆ ಅಂತ ಹೇಳಿ. ಅಲ್ಲಿವರೆಗೂ ನೋಡ್ತಾ ಇರಿ. ಬ್ರೇಕ್ಫಾಸ್ಟ್ಗೆ ಏನೇನಿತ್ತು ಅಂತ ಹೇಳೋದೇ ಮರ್ತೋಗಿದೆ. ಸೊ ಉದ್ದಿನ ವಡೆ ಇತ್ತು, ಇಡ್ಲಿ ಇತ್ತು, ಪಲಾವ್ ಇತ್ತು, ಉಪ್ಪಿಟ್ಟು, ಕೇಸರಿ ಬಾತು, ಚಟ್ನಿ, ಆಮೇಲೆ ಕಾಫಿ ಇಷ್ಟಿತ್ತು. ಅಲ್ಲಿ ನಾವು ಇಲ್ಲಿ ರೀಚ್ ಆಗೋಷ್ಟೊತ್ತಿಗೆ 11 ಗಂಟೆ ಆಗೋಗಿತ್ತು. ಮತ್ತು ಲಂಚು 1 o'clock ಸ್ಟಾರ್ಟ್ ಆಗುತ್ತೆ. ನಾವು ಲಂಚ್ ಸ್ವಲ್ಪ ಲೇಟಾಗೇ ಮಾಡ್ಕೊಳ್ಬೇಕು, ಬಿಕಾಸ್ ಬ್ರೇಕ್ಫಾಸ್ಟ್ ಸ್ವಲ್ಪ ಲೇಟ್ ಆಗಿರೋದ್ರಿಂದ. ಈಗ ನೆಕ್ಸ್ಟು ಆ್ಯಕ್ಟಿವಿಟೀಸ್ಗೆ ಹೋಗಿ ಸ್ವಲ್ಪ ಎಂಜಾಯ್ ಮಾಡಬೇಕು. ಮತ್ತೆ ಸಿಗ್ತೀನಿ, ಬಾಯ್. ಸದ್ಯಕ್ಕೆ ಇಬ್ಬರು ಯಾರು ಬೆಳಿತೀರ ಅಂತ ನಾನು ನೋಡ್ತಾ ಇದ್ದೀನಿ. ವಾವ್, ಆಂಟಿ ಸೂಪರ್. ಇದಾನ ಆಂಟಿ
ನಾವು ಆಲ್ರೆಡಿ ಬುಕ್ ಮಾಡಿದ್ವಿ, ಹೊರಗಡೆ ಬಂದ್ವಿ. ಓ ಮಮ್ಮಿ ಹಾಯ್ ಏನು ಮಮ್ಮಿ, ಇಲ್ಲಿ ವಿಡಿಯೋದಲ್ಲಿ ಅದೇ ಈಗ ಆ್ಯಕ್ಚುಲಿ 12 o'clock ಚೆಕ್ ಇನ್ ಇದ್ದಿದ್ದು, ನಾನೇ ಸ್ವಲ್ಪ ಬೇಗ ಬರ್ತೀವಿ ಅಂತ ಹೇಳಿದೆ. ಅದಕ್ಕೆ ನಾವು ಕೊಡೋ ಪ್ರೈಸಿಗೆ ಪರವಾಗಿಲ್ಲ. ಇವಾಗ ನಾವು 1 day ತೊಗೊಂಡಿದ್ದಿದ್ರೆ ಜಾಸ್ತಿ ಎಂಜಾಯ್ ಮಾಡೋಕ್ಕಾಗ್ತಿರ್ಲಿಲ್ಲ. ಹ್ಞೂ ಅದೇ ಎಲ್ಲ ಎತ್ಕೊಂಡು ನಡೆದ್ಬಿಡಮ್ಮ, ಎಲ್ಲ ಎತ್ಕೊಂಡ್ಬಿಡು. ಅಲ್ಲಿ ಹೆಂಗಿರು ಇದೈತಲ್ಲ ಕ್ಯಾಬಿನೆಟ್. ಹಾಂ ಒಂದು ನಿಮಿಷ ಇರಮ್ಮ. ಏನಾಯ್ತು? ವಾವ್, ಯಾರು ಇದೊಂದು ಇಷ್ಟೊಂದು? ಅದೆರಡು ಅವ್ರು ತೊಗೊಂಡಿದ್ದಾರೆ, ಇದೆರಡರಲ್ಲಿ ನಾವು ಯಾವುದು ಚೂಸ್ ಮಾಡ್ತೀವಿ. ನಿಮ್ಗೆ ಯಾವ್ದು ಬೇಕಿದ್ರು ಆಮೇಲೆ ನಾನು ತಗೋತೀನಿ. ಇದೇನಿದು ರ್ಯಾಬಿಟಾ? ಸೈಡ್ಗೆ ಹಾಕೊಳ್ಳೋದು ರ್ಯಾಬಿಟ್. ತೋರಿಸೋದು ಎಲ್ಲ ಸೇಮ್ ತಗೊಂಡಿದ್ದೀವಿ. ಇದೇ ತಗೊಂತೀನಿ ನಾನು. ನೈಸ್ ಮಮ್ಮಿ, ಸೂಪರ್ ಆಗೈತೆ. ಇದು ನಂಗಂತೆ. 4 ಜನ ತಗೊಂಡಿ, ನಂದೇ ಗಿಫ್ಟು. 3 ಜನ ತಗೋ, ಇದು ನೀನು ನನಗೆ ಕೊಡು. ಹಾಂ ತಗೋ. ಇದೆಲ್ಲ ಸೇಮ್ ಅಲ್ಲ? ನೀನು ಮಾತ್ರ ಬೇರೆ ಕಲರ್ ತಗೊಂಡಾ? ಇಲ್ಲ, ಇದು ಇರೋದೇ 4 ಕಲೆಕ್ಷನ್ ಇತ್ತು ಅಲ್ಲಿ, ನಮ್ಗೆ ಬೇಕಾದಂಗೆ. ಚೆನ್ನಾಗಿದೆ. ನಾನು ಇದನ್ನ ಕೇಳಿದ್ದಿದ್ದೆ ನಮ್ಮ ಮನೆಯಲ್ಲಿ. ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಬೇಬಿ ಮಾ. ಇನ್ನೇ ಅವ್ಳು ಫೋಟೋ ಕಳಿಸ್ತೀನಿ ಅಂತ ನಿಂತು. ಎಷ್ಟು ತಗೊಂಡ್ರಾ? ಅದಕ್ಕೆ ನಾನು ಬೇಡ, ಅವಳಿಗೆ ಸ್ವಲ್ಪ ಸರ್ಪ್ರೈಸ್ ಇರುತ್ತೆ. ಎಷ್ಟು ತಗೊಂಡಿದ್ದೀರಾ? 300 ಒಂದಕ್ಕೆ 4. ಇದ್ರಲ್ಲಿ ಯಾರ್ದು ಆಧಾರ್ ಕಾರ್ಡ್ ಇದೆ? ಇದು ನಂದೇನಾ? ನಂದೇ ಅದು. ತಗೋ. ಎಲ್ಲರೂ ಆಮೇಲೆ ಹಾಕೊಂಡು ಒಂದು ಫೋಟೋ ತಗೊಂಡು. ಶೋರ್. ಬೋಲು ನಿಂಗೆ ಬೇಡ ಅದು ನನಗೆ. ಎಲ್ಲ ನಿಂಗೆ. ಇಲ್ಲಿ ಚಿಕ್ಕ ಹುಡುಗಿ ಯಾರು ಹೇಳು? ಅಲ್ಲಿ ಡಿ ಮಾರ್ಟಲ್ಲಿ ಇನ್ನೊಂದು ತಗೋಬಿಡ್ತೀನಿ ನಾನು. ಏನಾಯ್ತಂದ್ರೆ ನಾನು ಲೆಫ್ಟ್ ತಗೋಬೇಕಿತ್ತು, ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಲೆಫ್ಟ್ ತಗೋ ಅಂತ ಹೇಳಿದೆ. ಅದಕ್ಕೆ ಅಲ್ಲಿ ಮತ್ತೆ 1 ಕಿಲೋಮೀಟರ್ ಯೂ ಟರ್ನ್ ತಗೊಂಡು ಒನ್ ವೇ ಅಲ್ಲೇ ರಿಟರ್ನ್ ಬಂದ್ವಿ. ಔಟ್ ಅದು. ಇವಾಗ ಒಂದು ಕಂಫಿ ಔಟ್ಫಿಟ್ ಹಾಕ್ಕೊಂಡಿದ್ದೀವಿ ಎಲ್ಲರೂ. ಸೊ ಇವಾಗ ನೆಕ್ಸ್ಟು ಆ್ಯಕ್ಟಿವಿಟೀಸ್ ಆಡೋಕ್ಕಂತ ಹೋಗ್ತಾ ಇದ್ದೀವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಕ್ರಿಕೆಟ್ ಆಡ್ತಿದ್ದಾರೆ, ಬಟ್ ನಂಗೆ ಕ್ರಿಕೆಟ್ ಅಷ್ಟೊಂದು ಇಷ್ಟ ಇಲ್ಲ. ಅದಕ್ಕೋಸ್ಕರ ನಾನು ಬೇರೆ ಆ್ಯಕ್ಟಿವಿಟೀಸ್ ಆಡೋಣ ಅಂತ ಈ ಕಡೆ ಬಂದಿದ್ದೀನಿ. ಸೊ ನ್ಯೂ ಇಯರ್ಗೆ ಎಲ್ಲ ಇಲ್ಲಿ ರೆಡಿ ಮಾಡಿದ್ದಾರೆ. ಇವಾಗ ಲಂಚೆಲ್ಲ ಆಯಿತು. ಲಂಚೆಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡ್ವಿ ರೂಮಲ್ಲೇ. ಸೊ ಇವಾಗ ನೆಕ್ಸ್ಟು ಬೇರೆ ಆ್ಯಕ್ಟಿವಿಟೀಸ್ ಆಡೋಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಬುಲ್ ರೈಡ್ ಮತ್ತು ಜಾರ್ಬಿಂಗ್ ಇನ್ನೂ ತುಂಬ ಆ್ಯಕ್ಟಿವಿಟೀಸ್ ಇದೆ. ಸೊ ಅದನ್ನೆಲ್ಲ ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡು ಬರಬೇಕು. ಎಷ್ಟಾಗುತ್ತೋ ಅಷ್ಟು ಆಟಾಡೋಕ್ಕೆ ಟ್ರೈ ಮಾಡ್ತೀವಿ, ನೋಡೋಣ ಹೇಗಾಗುತ್ತೆ ಅಂತ. ಬಟ್ ನಾನು ಸ್ವಿಮ್ಮಿಂಗ್ ಪೂಲ್ಗೆ ಸ್ವಲ್ಪ ಎಕ್ಸೈಟೆಡ್ ಆಗಿದ್ದೀನಿ, ನೋಡೋಣ. ಲಂಚ್ ಕೂಡ ಚೆನ್ನಾಗೇ ಇತ್ತು. ಒನ್ ಟೈಪ್ ಆಫ್ ರೈಸ್ ಕೊಟ್ಟಿದ್ದರು. ರೈಸ್ಗೆ ಚಿಕನ್ ಗ್ರೇವಿ ಇತ್ತು ಮತ್ತು ವೆಜ್ ಗ್ರೇವಿ ಇತ್ತು. ಆಮೇಲೆ ಕಬಾಬ್ ಇತ್ತು ನಾನ್ ವೆಜ್ ಗ್ರೇವಿ ಮತ್ತು ಕಬಾಬ್ ಇತ್ತು. ವೆಜಿಟೇರಿಯನಲ್ಲಿ ಗೋಬಿ ಮಂಚೂರಿ ಮತ್ತು ವೆಜ್ ಕೋರ್ಮಾ ಇತ್ತು. ಆಮೇಲೆ ಸ್ವೀಟಲ್ಲಿ ಕ್ಯಾರೆಟ್ ಹಲ್ವಾ ಇತ್ತು. ಅದು ಬಿಟ್ಟು ಅನ್ನ ರಸಮ್ ಮತ್ತು ಮೊಸರನ್ನ ಇತ್ತು. ಸೊ ಓವರ್ ಆಲ್ ಲಂಚ್ ಚೆನ್ನಾಗಿತ್ತು. ಆಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳಕ್ಕೆ ಅಂತ ರೂಮಿಗೆ ಬಂದ್ವಿ. ಇವಾಗ 4 o'clock ಆಗಿದೆ. ಇನ್ನೊಂದು 2-3 hours ಏನಾದರೂ ಆ್ಯಕ್ಟಿವಿಟೀಸ್ ಎಲ್ಲ ಆಟಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನೋಡೋಣ ಯಾವ್ದು ಆಡೋಕ್ಕಾಗುತ್ತೆ.
6 ನಮ್ಮ ಮಿನುಗುಡ್ ರಿಟ್ರೀಟ್ ಹಾಗೂ ಆರ್ಜಿತ್ತಿನ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನಿಮ್ಮ ಹೊಸ ವರ್ಷ ಸುಖ ಸಂತೋಷ ನೆಮ್ಮದಿ ಸುಖ ಸಂತೋಷ ಎಲ್ಲರಿಗೂ ಒಳ್ಳೆಯದಾಗಲಿ. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್ 2024ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹ್ಯಾಪಿ ನ್ಯೂ ಇಯರ್. ಸೂಪರ್ ಹ್ಯಾಪಿ ನ್ಯೂ ಇಯರ್. ನಮ್ಮ ಮಿನುಗುಡ್ ರಿಟ್ರೀಟ್ ಇದೇ ತರ ಮಿನುಗುತ್ತಿರಲಿ ನಮ್ಮ ಮಿನುಗುಡ್ ರಿಟ್ರೀಟ್. ಇದೇ ತರ ಮಿನುಗುತ್ತಿರಲಿ ನಮ್ಮ ಮಿನುಗುಡ್ ರಿಟ್ರೀಟ್. ಇದು ಮೊದಲನೇ ಶುಭಾರಂಭ. ಇದೇ ತರ 10 ಹಲವಾರು ಶುಭಾರಂಭಗಳೊಂದಿಗೆ ನಾವು ಹೊಸ ವರ್ಷಗಳನ್ನು ಬರಮಾಡಿಕೊಳ್ಳೋಣ. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ನಿಮ್ಮೆಲ್ಲರಿಗೂ ನಿಮ್ಮ ಬಾಳಿನ ಪ್ರತಿಯೊಬ್ಬರಿಗೂ ಸುಖ ಸಂತೋಷ ಕೊಡಲಿ ಅಂತ ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥಿಸೋಣ. ಸೂಪರ್ 2024 ಶುಭಾರಂಭ. ನಮಸ್ಕಾರ ನಮಸ್ಕಾರ. ಹ್ಯಾಪಿ ನ್ಯೂ ಇಯರ್. ದಯವಿಟ್ಟು ಸಿಹಿ ಕೇಕ್ ತಿನ್ನಿಸಿ. ಇಲ್ಲಿ ಎಷ್ಟೋ ಜನ ಕನ್ನಡನೇ ಮಾತಾಡೋಕ್ ಬರಲ್ಲ, ನಿಮ್ಗೆ ಇಂಗ್ಲಿಷ್ ನಾನು ಹೇಳ್ಕೊಡ್ತೀನಿ. ಚೆನ್ನಾಗಿ ಹೇಳಿದೆ. ಇವತ್ತು ಅಕ್ಷರ ಇರೋ ಕನ್ನಡನೇ ಕಲ್ತ್ರೆ ನಿಮ್ಗೆ 26 ಅಕ್ಷರ ಇರೋ ಇಂಗ್ಲಿಷ್. ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ 2024. ನಮ್ಮ ಫಸ್ಟ್ ದಿನ ಅಂತೂ ತುಂಬಾ ಚೆನ್ನಾಗಿತ್ತು. ನಿಮ್ಮದೂ ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ. ಎಲ್ರಿಗೂ ಇಡೀ ವರ್ಷ ತುಂಬಾ ಚೆನ್ನಾಗಿರಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಸೊ ನಿನ್ನೆ ಸ್ವಿಮ್ಮಿಂಗ್ ಪೂಲಿಂದ ಆಟ ಆಡ್ಕೊಂಡು ಬಂದಾದಮೇಲೆ ನೆಕ್ಸ್ಟ್ ಎಲ್ಲರೂ ಫ್ರೆಶನ್ ಅಪ್ ಆದ್ವಿ. ಫ್ರೆಶನ್ ಅಪ್ ಆದಮೇಲೆ ಡಿಜೆಗೆ ಹೋಗಿದ್ವಿ. ಡಿಜೆಗೆ ಲೈವ್ ಮ್ಯೂಸಿಕ್ ಮತ್ತು ಸ್ವಲ್ಪ ಡ್ಯಾನ್ಸ್ ಆಡೋರ್ನೂ ಕರೆಸಿದ್ರು. ಅದೆಲ್ಲ ಪರ್ಫಾರ್ಮೆನ್ಸಸ್ ನೋಡಿಕೊಂಡು ಆಮೇಲೆ ಹಂಗೆ ಆಟೋಮೆಟಿಕ್ಕಾಗಿ ಡಿಜೆ ಆನ್ ಆಗೋಯಿತು. ಅಂದರೆ ಎಲ್ಲರೂ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಾವು ಸ್ಟಾರ್ಟಿಂಗಲ್ಲಿ ಏನು ಆಡೋಕ್ಕೆ ಹೋಗಿಲ್ಲ. ಫಸ್ಟು ಜಸ್ಟ್ ನಾವು ಬೇರೆಯವ್ರು ಪರ್ಫಾರ್ಮ್ ಮಾಡ್ತಿರೋದನ್ನ ನೋಡಿ ಎಂಜಾಯ್ ಮಾಡ್ತಾಯಿದ್ವಿ. ಅದಾದಮೇಲೆ ನಾವು ಡಿನ್ನರ್ಗೆ ಹೋದ್ವಿ. ಡಿನ್ನರ್ ಕೂಡ ತುಂಬಾ ಚೆನ್ನಾಗಿತ್ತು, ತುಂಬ ವೆರೈಟೀಸ್ ಇತ್ತು. ಡಿನ್ನರ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಾನ್ ಫೈರ್ಗೆ ಹೋದ್ವಿ. ಬಾನ್ ಫೈರು ಎಲ್ಲ ಚೆನ್ನಾಗಿ ಮಜಾ ಮಾಡಿಕೊಂಡು ನಾವು ಫ್ರೆಂಡ್ಸ್ ಎಲ್ಲನೂ ಅಂತಾಕ್ಷರಿ ಆಡಿಕೊಂಡು ಟ್ರೂತ್ ಆರ್ ಡೇರ್ ಗೇಮ್ ಆಡಿಕೊಂಡು. ಸೊ ನ್ಯೂ ಇಯರ್ಗಿನ ಸ್ವಲ್ಪ ಹೊತ್ತು ಇರೋವಾಗಲೇ ನಮಗೆ ಆಕಾಶದ ದೀಪ ಎಲ್ರಿಗೂ ಹಂಚಿದ್ರು. ಅದಾದಮೇಲೆ ಕೌಂಟೌನ್ ಸ್ಟಾರ್ಟ್ ಮಾಡಿದ್ರು. ಕೌಂಟೌನ್ ಸ್ಟಾರ್ಟ್ ಮಾಡಿದ ತಕ್ಷಣ ಒಂದು ನ್ಯೂ ಇಯರ್ದು ಸಾಂಗ್ ಪ್ಲೇ ಮಾಡಿದ್ರು, ಆಬ್ವಿಯಸ್. ಅದಾದಮೇಲೆ ಕೇಕ್ ಕಟ್ ಮಾಡಿದ್ವಿ. ಕೇಕ್ ಕಟ್ ಮಾಡಾದಮೇಲೆ ಎಲ್ಲರೂ ಆಕಾಶದ ದೀಪನ ಬಿಟ್ಟರು ಮತ್ತು ಕ್ರ್ಯಾಕರ್ಸ್ ಬರ್ಸ್ಟಿಂಗ್ ಇತ್ತು. ಈ ಥರ ನಾವು ನಮ್ಮ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ನಂದಿದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಹೊರಗಡೆ ಬಂದು ಈ ಥರ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ಕೊಂಡಿರೋದು. ಯೂಶ್ವಲಿ ಯಾವಾಗಲೂ ನಾವು ಮನೇಲೇ ಒಂದು ಕೇಕ್ ಕಟ್ ಮಾಡಿ ಆ ಥರ ಸೆಲೆಬ್ರೇಟ್ ಮಾಡ್ಕೊತೀವಿ. ಸೊ ಇಟ್ ವಾಸ್ ನ್ಯೂ ಎಕ್ಸ್ಪೀರಿಯನ್ಸ್, ಫೆಲ್ಟ್ ಗುಡ್. ಅದಾದಮೇಲೆ ನೆಕ್ಸ್ಟ್ ನಾವು ಬಾನ್ ಫೈರ್ಗೆ ಹೋದ್ವಿ. ಬಾನ್ ಫೈರ್ಗೆ ಹೋಗ್ಬಿಟ್ಟು ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಮಜಾ ಮಾಡಿದ್ವಿ, ಅಂತಾಕ್ಷರಿ ಆಡಿಕೊಂಡು ಮತ್ತು ಟ್ರೂತ್ ಆರ್ ಡೇರ್ ಗೇಮ್ ಆಡಿಕೊಂಡು. ಸೊ ಎಲ್ಲನೂ ಚೆನ್ನಾಗಿತ್ತು. ಅದಾದಮೇಲೆ ನಾವು 2:30 ಹಂಗೆ ಮತ್ತೆ ನಮ್ಮ ರೂಮ್ಗೆ ರಿಟರ್ನ್ ಆದ್ವಿ. ಎಲ್ಲರೂ ಎಷ್ಟು ಟಯರ್ಡ್ ಆಗಿದ್ವಿ ಅಂದರೆ ಎಲ್ಲರೂ ಬಂದಿದ ತಕ್ಷಣ ಮಲ್ಕೊಂಡ್ಬಿಟ್ವಿ. ಅದಾದಮೇಲೆ ನಾವೊಂದು 8 o'clock ಹಂಗೆ ಇದ್ವಿ ಇವತ್ತು ಮಾರ್ನಿಂಗು. 8 o'clock ಹಂಗೆ ಇದ್ದು ಅವಾಗಿಂದಾನೇ ಒಬ್ಬರಾದ್ಮೇಲೆ ಒಬ್ಬರು ಫ್ರೆಶನ್ ಅಪ್ ಆಗ್ತಾನೇ ಇದ್ದೀವಿ. ಸೊ ಇವಾಗವರೆಗೂ ಒಂದು 4 ಜನ ಫ್ರೆಶನ್ ಅಪ್ ಆಗಿದ್ದೀವಿ. ಸೊ ನಾನು ಅದಕ್ಕೆ ಹೊರಗಡೆ ಬಂದೆ. ಇನ್ನು ನನ್ನ ಕೆಲವು ಫ್ರೆಂಡ್ಸು ಫ್ರೆಶನ್ ಅಪ್ ಆಗಬೇಕು. ಅವ್ರದ್ದೆಲ್ಲ ಮುಗಿದ ಮೇಲೆ
ನಾವು ಬ್ರೇಕ್ಫಾಸ್ಟಿಗೆ ಹೋಗ್ತೀವಿ. ಅದು ಬಿಟ್ಟರೆ ಇನ್ನೂ ಒಂದು ಸ್ವಲ್ಪ ಆ್ಯಕ್ಟಿವಿಟೀಸ್ ನಾವು ನಿನ್ನೆ ಮಾಡಿರಲಿಲ್ಲ, ಬುಲ್ ರೈಡ್ ಮತ್ತು ಒಂದು ಸ್ವಲ್ಪ ರೋಪ್ ಆ್ಯಕ್ಟಿವಿಟೀಸು. ಅದೇನು ಇವತ್ತು ಆಯಿತು ಅಂದರೆ ಅದನ್ನ ಕಂಪ್ಲೀಟ್ ಮಾಡಿಕೊಂಡು ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗಬೇಕು. ಇಲ್ಲಾಂದರೂ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಷ್ಟೇ ಇವತ್ತಿನ ಪ್ಲ್ಯಾನು. ಸೊ ಹೇಗೆ ನಡೆಯುತ್ತೆ ಇವತ್ತಿನ ದಿನ ಅಂತ ನೋಡೋಣ ಬನ್ನಿ. ಈ ರೆಸಾರ್ಟಲ್ಲಿ ಜಾಸ್ತಿ ಕೊಕೊನೆಟ್ ಮತ್ತು ಸಪೋಟ ಮರಗಳಿದೆ. ಅಲ್ಲಿ ಎಷ್ಟೊಂದು ಆ ಕಡೆ ಸೈಡಲ್ಲಿ ಸ್ವಲ್ಪ ಸಪೋಟ ಎಲ್ಲ ಬೆಳೆದಿದೆ, ಬಟ್ ಇನ್ನೂ ಕಾಯಿ ಇದೆ. ಇಲ್ಲೂ ನೋಡೋದಾದರೆ ತೆಂಗಿನಕಾಯಿ ಎಲ್ಲ ತುಂಬಾ ಬೆಳೆದಿದೆ. ಸೊ ಈ ಥರ ಎಷ್ಟೊಂದು ತೆಂಗಿನಕಾಯಿ ಮರಗಳಿದೆ. ಸೊ ಈ ರೆಸಾರ್ಟ್ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಸ್ಪೇಷಿಯಸ್ ಆಗಿದೆ ಮತ್ತು ಆ್ಯಕ್ಟಿವಿಟೀಸ್ ಕೂಡ ಲೈಕ್ 10 to 12 ಇದೆ, ವಿಚ್ ಇಸ್ ಫೈನ್. ಬಟ್ ನಾವು ಬುಕ್ ಮಾಡೋವಾಗ ಅವ್ರಿಗೆ ನಾವು 8 ಮೆಂಬರ್ಸ್ ಇದ್ದೀವಿ ಅಂತ ಹೇಳಿದ್ವಿ. ಓಕೆ, ಆಲ್ರೆಡಿ 6 ಬೆಡ್ಸ್ ಇದೆ, ಇನ್ನು ನಿಮಗೆ ಎಕ್ಸ್ಟ್ರಾ 2 ಬೆಡ್ಸ್ನ ಹಾಕ್ಕೊಡ್ತೀವಿ ಅಂತ ಹೇಳಿದ್ರು. ಸೊ ನಾವೇನು ಅಸ್ಯೂಮ್ ಮಾಡ್ಕೊಂಡ್ವಿ ಅಂದರೆ 6 ಕಾಟ್ ವಿತ್ ಮ್ಯಾಟ್ರೆಸ್, ಅದ್ರ ಜೊತೆಗೆ ಇನ್ನೊಂದು 2 ಹಾಕ್ಕೊಡ್ತಾರೆ ಅಂತ ಹೇಳಿ ನಾವು ಸರಿ ಆಯಿತು ಅಂತ ಒಪ್ಕೊಂಡು ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ವಿ. ಸೊ ಕನ್ಫರ್ಮೇಷನಲ್ಲಿ ಅವರು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ 6 ಕಾಟ್ಸ್ ವಿತ್ ಎಕ್ಸ್ಟ್ರಾ 2 ಬೆಡ್ಸ್ ಅಂತ. ಬಟ್ ನಮ್ಗೆ ಹೇಳೋವಾಗ ಆ ಥರ ಅವ್ರು ಹೇಳಿರಲಿಲ್ಲ. ಸೊ ಏನು 6 ಇದೆ, ಅದ್ರ ಜೊತೆಗೆ ಇನ್ನೂ 2 ಎಕ್ಸ್ಟ್ರಾ ಹಾಕ್ಕೊಡ್ತೀವಿ ಬಿಕಾಸ್ ನಾವು 8 ಮೆಂಬರ್ಸ್ ಇದ್ದೀವಿ ಅನ್ನೋ ರೀತಿಯೇ ಹೇಳಿದ್ರು. ಮೆಸೇಜ್ ಬಂದಾದಮೇಲೆ ನಾನು ಅವ್ರಿಗೆ ಕಾಲ್ ಮಾಡಿದೆ, ಏನಿದು 6 ಕಾಟ್ಸ್ ವಿತ್ ಎಕ್ಸ್ಟ್ರಾ 2 ಬೆಡ್ಸ್ ಅಂತ ಮೆನ್ಷನ್ ಮಾಡಿದ್ದೀರಾ ಅಂತ ಹೇಳಿ. ಅವ್ರು ಅದಕ್ಕೆ ಇಲ್ಲ, ನಾವು ಫಸ್ಟು ಕೂಡ ಹಂಗೆ ಹೇಳಿದ್ದು 6 ಕಾಟ್ಸ್ ಮತ್ತು ಎಕ್ಸ್ಟ್ರಾ 2 ಬೆಡ್ಸ್ ಅಂದರೆ ಮ್ಯಾಟ್ರೆಸ್ ಕೊಡ್ತೀವಿ ಅಷ್ಟೇ ಅಂತ. ಸೊ ಆಲ್ರೆಡಿ ನಾವು ಅಡ್ವಾನ್ಸ್ ಪೇಮೆಂಟ್ 5000 ಮಾಡಿಬಿಟ್ಟಿದ್ವಿ, ಇನ್ನೇನು ಮಾಡೋದು ಅಂತ ಹೇಳಿ ಸುಮ್ಮನೆ ಆದ್ವಿ. ನಾವು ನ್ಯೂ ಇಯರ್ ಟೈಮಲ್ಲಿ ದುಡ್ಡನ್ನ ಕಳ್ಕೊಳಕ್ಕೆ ಇಷ್ಟಪಡಲಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ಆವಾಗಲೇ ಸ್ವಲ್ಪ ಮೈಂಡಲ್ಲಿ ಡಿಸ್ಟ್ರಾಕ್ಟ್ ಆಯಿತು. ಆದರೂ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಹೇಳಿ ಎಲ್ಲರೂ ಬಂದ್ವಿ. ಇಲ್ಲಿ ಬಂದಾದ್ಮೇಲೆ ನಮಗೆ ಫಸ್ಟ್ ಅಲಾಟ್ ಮಾಡಿದ್ದಿದ್ದು ರೂಮು ಅಷ್ಟೊಂದು ಕ್ಲೀನ್ ಇರಲಿಲ್ಲ. ಇನ್ಫ್ಯಾಕ್ಟ್ ಅವರಿದು ಹೊಸ ರೆಸಾರ್ಟು 31 ಡಿಸೆಂಬರ್ ಇನಾಗ್ರೇಷನ್ ಕೂಡ ಮಾಡೋ ಥರ ಯೋಚನೆ ಮಾಡ್ತಾಯಿದ್ದೀವಿ ಅಂತೆಲ್ಲ ಹೇಳಿದ್ರು. ಆದರೆ ಇಲ್ಲಿ ಬಂದು ನೋಡಿದ್ರೆ ರೂಮ್ಸ್ ಎಲ್ಲ ಫುಲ್ ಓಲ್ಡ್ ಆಗಿದೆ. ಒಂದು ಕೆಲವು ಕಡೆ ಪೇಂಟ್ ಕಿತ್ಕೊಂಡು ಬಂದಿದೆ, ವಾಟರ್ ಗನ್ ಫುಲ್ ರಸ್ಟ್ ಹಿಡ್ದಿತ್ತು, ಸಿಂಕ್ ಅಷ್ಟೊಂದು ಕ್ಲೀನ್ ಇರಲಿಲ್ಲ, ಆ ಥರ ಎಲ್ಲ ಇತ್ತು. ಸರಿ ಆಯಿತು ಅಂತ ಅವ್ರಿಗೆ ಮತ್ತೆ ಕಾಲ್ ಮಾಡಿ ಏನು ಈ ಥರ ಇದೆ ಅಂತ ಹೇಳಿದ್ದಕ್ಕೆ ಅವ್ರು ಬೇರೆ 2 ರೂಮ್ ಇನ್ನೂ ಡಾರ್ಮೆಟ್ರಿ ಖಾಲಿ ಇತ್ತು. ಸೊ ಅಲ್ಲಿ ನೋಡಿದ್ವಿ, ಅಲ್ಲಿ ಯಾವುದು ತುಂಬ ಬೆಟರ್ ಇತ್ತೋ ಅದನ್ನು ಚೂಸ್ ಮಾಡಿದ್ವಿ. ಬಟ್ ಅದು ಕೂಡ ಬೆಸ್ಟ್ ಏನಿರಲಿಲ್ಲ. ಅದು ಎಲ್ಲ ಆಗಿ ಸರಿ ಆಯಿತು ಅಂತ ನಾವು ಆಟಾಡ್ಕೊಂಡು ಎಲ್ಲ ಸ್ವಿಮ್ಮಿಂಗ್ ಪೂಲಿಂದ ಫುಲ್ಲು ಚಳಿ ಆಗ್ತಾಯಿತ್ತು. ಗೀಝರ್ ಹೇಗಿದ್ರು ಇದೆಯಲ್ಲ ಅಂತ ಹೇಳಿ ಆನ್ ಮಾಡಿದ್ರೆ ಗೀಝರಲ್ಲಿ ಬಿಸಿ ನೀರೇ ಬರ್ತಾ ಇರಲಿಲ್ಲ. ಅಂದರೆ ಹೆಂಗಾಗ್ತಿತ್ತು ಅಂದರೆ 2 ಜಗ್ ಬಿಸಿ ನೀರು ಬರ್ತಾಯಿತ್ತು, ಆಮೇಲೆ ಬಿಸಿ ನೀರೇ ಬರ್ತಾ ಇರಲಿಲ್ಲ. ಸೊ ಹೀಗಿತ್ತು. ಕ್ಲೀನ್ಲಿನೆಸ್ ಅಂತೂ ಅಷ್ಟೊಂದು ಇರಲೇ ಇಲ್ಲ. ಆಮೇಲೆ ನೈಟು ಅವ್ರು ಮ್ಯಾಟ್ರೆಸ್ ಕೊಡೋ ಟೈಮಲ್ಲಿ, ಅಂದರೆ ನಾವು ಮಾರ್ನಿಂಗಿಂದನೂ ಕೇಳ್ತಾನೆ ಇದ್ವಿ ಯಾವಾಗ ತೊಗೊಂಬಂದು ಹಾಕ್ತೀರಾ ಅಂತ. ಅವರು ಇಲ್ಲ ಗಲೀಜಾಗಿಬಿಡುತ್ತೆ, ನಾವು ನೈಟ್ ನೀವು ಮಲಗೋಷ್ಟೊತ್ತಿಗೆ ತೊಗೊಂಬಂದು ಹಾಕ್ತೀವಿ ಅಂತ ಹೇಳಿದ್ರು. ಸೊ ಹಂಗೂ ನಾವು ಒಂದು 3-4 ಟೈಮ್ಸ್ ಫಾಲೋ ಅಪ್ ಮಾಡಾದಮೇಲೆ ತೊಗೊಂಬಂದು ಹಾಕಿದ್ರು. ಹಾಕಾದ್ಮೇಲೆ ಅದಕ್ಕೆ ಬೆಡ್ಶೀಟ್ ಕೊಟ್ಟಿದ್ದಾರೆ ಮತ್ತು ಹೊದ್ಗೋಣಕ್ಕೆ ಕಂಬಳಿ ಕೊಟ್ಟಿದ್ದಾರೆ. ಬಟ್ ಆದರೆ ಇದು ಪಿಲ್ಲೋನೇ ಕೊಟ್ಟಿರಲಿಲ್ಲ. ಸೊ 3 ಮೆಂಬರ್ಸ್ಗೆ ಪಿಲ್ಲೋ ಇರಲಿಲ್ಲ. ಮತ್ತು ಅವ್ರು ಕೊಟ್ಟಿದ್ದು ಒಂದು ಕಂಬಳಿನಲ್ಲೂ ಫುಲ್ ಗಲೀಜಿತ್ತು. ಅದನ್ನು ಕಂಫರ್ಟ್ಸ್ ಅಂತಾರಲ್ಲ, ಸೊ ಕಂಬಳಿಯಲ್ಲ ಆ್ಯಕ್ಚುಲಿ ಕಂಫರ್ಟ್ಸ್ ಅವ್ರು ಕೊಟ್ಟಿದ್ದು. ಅದು ವೈಟ್ ಕಲರ್ ಇರೋದ್ರಿಂದ ನಮಗೆ ಗಲೀಜಾದರೆ ಎಷ್ಟು ಎದ್ದು ಕಾಣಿಸುತ್ತೆ. ಸೊ ಒಂದೊಂದು ತುಂಬಾ ಗಲೀಜಿತ್ತು, ಪಿಲ್ಲೋನು ಕೆಲವೊಂದು ತುಂಬಾ ಗಲೀಜಿತ್ತು. ಸೊ ಇನ್ಫ್ಯಾಕ್ಟ್ ಏನೂ ಕ್ಲೀನ್ ಇರಲಿಲ್ಲ. ಐ ಡೋಂಟ್ ನೋ ಅವ್ರು ಯಾಕೆ ಇದು ಹೊಸ ರೆಸಾರ್ಟ್ ಅಂತ ಹೇಳಿದ್ರು ಅಂತ. ಹೊಸ ರೆಸಾರ್ಟ್ ಅಲ್ವಾ ಅಂತ ಹೇಳಿ ಬ್ಯಾಂಗ್ಳೂರಿಂದ 120 ಕಿಲೋಮೀಟರ್ಸ್ ಇದ್ದರೂ ಕೂಡ ಸೋಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಬಂದ್ವಿ. ಬಟ್ ಇಲ್ಲಿ ನೋಡಿದ್ರೆ ಎಲ್ಲ ಹಳೇದು ಏನೂ ಚೆನ್ನಾಗಿರಲಿಲ್ಲ. ಮತ್ತು ಆ್ಯಕ್ಚುಲಿ ನಮಗೆ ಸ್ಕೈ ಸೈಕ್ಲಿಂಗ್ ಕೂಡ ಇದೆ ಅಂತ ಹೇಳಿದರು ನಾವು ಬುಕ್ ಮಾಡೋ ಟೈಮಲ್ಲಿ. ಇಲ್ಲಿ ಬಂದರೆ ಎಲ್ಲ ರೆಡಿ ಇದೆ, ಅಲ್ಲೊಂದು ಮರ ಕಟ್ ಮಾಡಬೇಕು, ಮರ ಕಟ್ ಮಾಡಿದ್ರೆ ಸ್ಕೈ ಸೈಕ್ಲಿಂಗ್ ಮಾಡೋಕ್ಕಾಗೋದು ಅಂತ ಹೇಳಿದ್ರು. ಸೊ ಅದು ಒಂದು ಡಿಸಪಾಯಿಂಟ್ಮೆಂಟ್ ಆಯಿತು. ಸೊ ಬೇಸಿಕಲಿ ಹೇಳ್ಬೇಕಂದ್ರೆ ಫುಡ್ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ, ಬಟ್ ಹಾಸ್ಪಿಟಾಲಿಟಿ ಚೆನ್ನಾಗಿಲ್ಲ. ಇನ್ನೂ ಒಂದು ಸ್ವಲ್ಪ ಅವರು ಜಾಸ್ತಿ ಇಂಪ್ರೂವ್ ಮಾಡ್ಬೋದು ಅಂತ ನನ್ನ ಭಾವನೆ. ಬಿಕಾಸ್ ನಮಗೆ ಹಾಸ್ಪಿಟಾಲಿಟಿ ಕೂಡ ಚೆನ್ನಾಗಿದ್ದಿದ್ರೆ, ಅಂದರೆ ಅವ್ರು ಚೆನ್ನಾಗಿ ನಮ್ಗೆ ಸರ್ವ್ ಮಾಡಿದ್ದಿದ್ರೆ ಮೋಸ್ಟ್ಲಿ ನಾವು ಇನ್ನೊಂದು ಸತಿ ಬರೋಕ್ಕೆ ಯೋಚನೆ ಮಾಡ್ತಾಯಿದ್ವಿ. ಬಟ್ ನಾವು ಇನ್ನೊಂದು ಸತಿ ಯಾವತ್ತೂ ಈ ರೆಸಾರ್ಟಿಗಂತೂ ಬರೋಲ್ಲ. ಬಿಕಾಸ್ ನಾವು ರೆಸಾರ್ಟೇ ಆಗಲಿ ಹೋಟೆಲ್ಲೇ ಆಗಲಿ ನಾವು ಮೇಯ್ನ್ ನೋಡೋದು ಹಾಸ್ಪಿಟಾಲಿಟಿ ಮತ್ತು ಅವ್ರ ಸರ್ವೀಸು. ಅದು ಬೆಸ್ಟ್ ಇತ್ತು ಅಂದರೆ ಎಲ್ಲ ಬೆಸ್ಟ್ ಇದ್ದಂಗೆ. ಫುಡ್ ಬಗ್ಗೆ ಏನು ಹೇಳೋಂಗಿಲ್ಲ, ಫುಡ್ ಚೆನ್ನಾಗೇ ಇತ್ತು. ಸೊ ಹೀಗಿತ್ತು ನಮ್ಮ ದಿನ. ಸೊ ನಾನು ರೆಸಾರ್ಟಿಗೆ ಎಷ್ಟು ಕೊಟ್ವಿ ಅಂತ ಹೇಳೋದಾದರೆ, ಫಸ್ಟ್ ಅವರು 3000 ಪರ್ ಹೆಡ್ ಕ್ವಾಡ್ ರೂಮ್ಗೆ ಅಂತ ಹೇಳಿದ್ರು. ಕ್ವಾಡ್ ರೂಮ್ ಅಂದರೆ 4 ಮೆಂಬರ್ಸ್ ಇರ್ಬೋದು ಒಂದು ರೂಮಲ್ಲಿ. ಬಟ್ ನಾವು ಬುಕ್ ಮಾಡುವಾಗ ನಾವು ಇಲ್ಲ 3000 ತುಂಬ ಜಾಸ್ತಿ ಆಗುತ್ತೆ, ಸ್ವಲ್ಪ ಡಿಸ್ಕೌಂಟ್ ಮಾಡಿ ಅಂತ ಕೇಳುವಾಗ ಅವರು ಸರಿ ಫೈನಲ್ ನಾವು 2800 ಅಷ್ಟೇ ಕೊಡ್ತೀವಿ, ಅದಕ್ಕಿಂತ ಕಮ್ಮಿ ಆಗಲ್ಲ ಅಂತ ಹೇಳಿ ಡಾರ್ಮಿಟ್ರಿ ರೂಮ್ ಕೊಡ್ತೀವಿ ಅಂತ ಹೇಳಿದ್ರು.
ಬಟ್ ಅವ್ರು ಡಾರ್ಮಿಟ್ರಿ ರೂಮಲ್ಲಿ ಕೂಡ ವೀಡಿಯೋ ಕಳಿಸಿದಾಗ ಎಲ್ಲರಿಗೂ ಸಿಂಗಲ್ ಕಾಟ್ಸ್ ಇತ್ತಲ್ಲ, ಸೊ ಓಕೆ ಬಿಡು, ನಾವು 8 ಮೆಂಬರ್ಸ್ಗೂ ಸಿಂಗಲ್ ಕಾಟ್ಸ್ ಇದ್ದರೆ ಸರಿಯೇ ಹೋಗುತ್ತಲ್ಲ ಅಂತ ಹೇಳಿ ಒಪ್ಕೊಂಡ್ವಿ. ಇವಾಗೂ ಓಕೆ, ಡಾರ್ಮಿಟ್ರಿಲಿ 8 ಪರ್ಸನ್ ಸ್ಟೇ ಆಗೋದು ಮತ್ತು ಸಿಂಗಲ್ ಕಾಟ್ಸ್ ಇತ್ತು ಅಂತ ಓಕೆ. ಅವ್ರು ವೀಡಿಯೋ ಕಳಿಸಿದ್ರಲ್ಲೂ ಆಲ್ಮೋಸ್ಟ್ 10 ಬೆಡ್ಸ್ ಇತ್ತು ಅನಿಸುತ್ತೆ, ಐ ಮೀನ್ 10 ಕಾಟ್ಸ್ ಇತ್ತು. ನಾನು ಅದೇ ಅಸ್ಯೂಮ್ ಮಾಡಿಕೊಂಡೆ. ಸೊ 10 ಕಾಟ್ಸ್ ಇದೆ ಅಂದರೆ ನಾವು 8 ಮೆಂಬರ್ಸ್ ಬರ್ತೀವಿ ಅಂದರೆ 8 ಕೊಡ್ಬೋದು ಅಂತ ಹೇಳಿ. ಬಟ್ ನಾವು ಅಂದ್ಕೊಂಡಿರೋ ಥರ ಆಗಿಲ್ಲ. ಫೈನ್, ನಾವು ಫಸ್ಟು ಫಿಕ್ಸ್ ಆಗಿದ್ದು 8 ಮೆಂಬರ್ಸು. ಸೊ 8 ಮೆಂಬರ್ಸಲ್ಲಿ ಓಕೆ ಹಂಗಾದರೂ ನಡೆಯುತ್ತೆ ಅಂತ ಹೇಳಿ ನಾವು ಬಾರ್ಗೇನ್ ಮಾಡ್ತಾಯಿದ್ವಿ, ಇನ್ನು ಸ್ವಲ್ಪ ಕಮ್ಮಿ ಮಾಡಿ ಅಂತ ಹೇಳಿ. ಬಿಕಾಸ್ ಡಿಸ್ಟೆನ್ಸ್ ತುಂಬ ಇರೋದ್ರಿಂದ ನಾವು ಅಟ್ಲೀಸ್ಟ್ ಪ್ರೈಸಲ್ಲಿ ಸ್ವಲ್ಪ ನೆಗೋಷಿಯೇಟ್ ಆದರೆ ಸ್ವಲ್ಪ ಅಲ್ಲಿಗಲ್ಲಿಗೆ ಮ್ಯಾನೇಜ್ ಆಗುತ್ತೆ ಅಂತ ಹೇಳಿ ಕೇಳಿದ್ವಿ. ಬಟ್ ಅವರು ಲಾಸ್ಟಿಗೆ 2800ಗೆ ಫಿಕ್ಸ್ ಆದರು. ಬಟ್ ಆದರೆ ಕ್ವಾಡ್ ರೂಮ್ ಕೊಡಲ್ಲ, ಡಾರ್ಮಿಟ್ರಿ ರೂಮ್ ಕೊಡ್ತೀವಿ ಅಂತ ಹೇಳಿದ್ರು. ಒಂದು ಡಾರ್ಮಿಟ್ರಿ ರೂಮ್ದು ವಿಡಿಯೋ ಕಳಿಸಿದ್ರು. ಸೊ ಎಲ್ಲ ಚೆನ್ನಾಗೇ ಇತ್ತು. ಆ ರೂಮಲ್ಲೂ ಕೂಡ 10 ಬೆಡ್ಸ್ ಹಂಗಿತ್ತು. ಸೊ ನಾವು 8 ಮೆಂಬರ್ಸ್ ಹೋದರೆ ಐ ಮೀನ್ ಆ ರೂಮಲ್ಲೂ ಕೂಡ 10 ಕಾಟ್ಸ್ ಇತ್ತು ವಿಡಿಯೋದಲ್ಲಿ. ಸೊ ನಾವು ಹೋದರೆ 8 ಕಾಟ್ಸ್ ಕೊಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಅದೆಲ್ಲ ಒಂದು ಕಡೆ ಆಯಿತು ಅಂದರೆ 2800 ಅಂತ ಹೇಳಿದ್ರು. ಸೊ ಅಡ್ವಾನ್ಸ್ 5000 ಪೇ ಮಾಡಬೇಕು ಅಂತ ಹೇಳಿದ್ರು. ಸೊ ಅಡ್ವಾನ್ಸ್ ಪೇ ಮಾಡಿದ್ವಿ. ಅದಾದಮೇಲೆ ಮಿಕ್ಕಿದ್ದು ಅಮೌಂಟ್ನ ಇಲ್ಲಿ ಚೆಕ್-ಇನ್ ಆಗುವಾಗ ಪೇ ಮಾಡಬೇಕಿತ್ತು. ನಾವು 8 ಮೆಂಬರ್ಸ್ ಫಿಕ್ಸ್ ಆದಮೇಲೆ ನಮ್ಮ ಫ್ರೆಂಡ್ ಅವ್ರ ತಮ್ಮ ಕೂಡ ಎಕ್ಸ್ಟ್ರಾ ಆ್ಯಡ್ ಆನ್ ಆದರು. ಸೊ ಅವ್ರಿಗೂ ಕೂಡ ಓಕೆ ಇದು ಇನ್ನೊಬ್ರು ಇದ್ದಾರೆ ಅಂತ ಹೇಳಿದಕ್ಕೆ ಅವರು ಓಕೆ ಮ್ಯಾನೇಜ್ ಮಾಡ್ಬೋದು, ಒಂದೇ ರೂಮಲ್ಲೇ ಇರ್ಬೋದು ಅಂತ ಹೇಳಿದ್ರು. ಸೊ ನಾವು ಟೋಟಲ್ ಆಮೇಲೆ 9 ಮೆಂಬರ್ಸ್ ಆದ್ವಿ. ಸೊ ಕನ್ಕ್ಲೂಷನ್ ಏನಂದರೆ ನಾವು ಪರ್ ಹೆಡ್ 2800 ಪೇ ಮಾಡಿದ್ರು ಇಟ್ ವಾಸ್ ನಾಟ್ ದ್ಯಾಟ್ ವರ್ತ್. ಸೊ ಅಕಸ್ಮಾತ್ ಏನಾದರೂ ಹಾಸ್ಪಿಟಾಲಿಟಿ ಮತ್ತು ಸರ್ವಿಸ್ ಚೆನ್ನಾಗಿತ್ತು, ಅವ್ರು ಹೇಳಿದ ಆ್ಯಕ್ಟಿವಿಟೀಸ್ ಎಲ್ಲ ಇದ್ದಿದ್ದರೆ ಲೈಕ್ ಸ್ಕೈ ಸೈಕ್ಲಿಂಗ್, ಅದನ್ನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಜಿಪ್ಲೈನ್ ಆಗಿದ್ದರೆ ಟ್ರೈ ಮಾಡಿದ್ದೆ. ಸೊ ಅದೆಲ್ಲ ಇದ್ದಿದ್ದರೆ ನಾನು ನಿಜವಾಗ್ಲೂ 2800 ವರ್ತ್ ಅಂತ ಹೇಳ್ತಿದ್ದೆ. ಬಟ್ ಇವಾಗ ಸದ್ಯಕ್ಕೆ ಅಷ್ಟೊಂದೇನು ವರ್ತಿಲ್ಲ. ಅದು ಇನ್ನೂ ಸ್ವಲ್ಪ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಇದು ಕೆಲವೊಂದು ಕಡೆ ಇನ್ನೂ ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ದಾರೆ. ಸೊ ಮೇ ಬಿ ಇನ್ ಫ್ಯೂಚರಲ್ಲಿ ಚೆನ್ನಾಗಿ ಆಗ್ಬೋದೇನೋ. ಬಟ್ ಈಗ ಸದ್ಯಕ್ಕೆ ನಮ್ಮ ಎಕ್ಸ್ಪೀರಿಯೆನ್ಸ್ ಹೀಗಿತ್ತು. ಸೊ ಐ ವುಡ್ ರೇಟ್ 2 out of 5 just because as I mentioned because of hospitality or service and activities. ಅವ್ರು ಹೇಳಿದ ಆ್ಯಕ್ಟಿವಿಟೀಸ್ ಎಲ್ಲ ಇರಲಿಲ್ಲ. ಸೊ ಅದಕ್ಕೋಸ್ಕರ ಓಕೆ ಫೈನ್. ಸೊ ಇದು ಬಂದು ನಮ್ಮ ರೆಸಾರ್ಟ್ ಎಕ್ಸ್ಪೀರಿಯನ್ಸ್. ಸೊ ನಾವು ಬ್ರೇಕ್ಫಾಸ್ಟ್ಗೆ ಹೋದಾಗ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಅಲ್ಲಿವರೆಗೂ ನೋಡ್ತಾ. ತೆಂಗಿನ ಮರ ಎಲ್ಲ ಸ್ವಲ್ಪ ಕುಳ್ಳಿಕ್ಕಿದೆ. ಇನ್ನು ನಿನ್ನೆ ಅರೇಂಜ್ ಮಾಡಿರೋದೆಲ್ಲ ಹಾಗೆ ಇದೆ, ಚೇರ್ಸ್ ಟೇಬಲ್ಸ್ ಎಲ್ಲ. ಸೊ ನಾವು ನಿನ್ನೆ ಕೂತಿದ್ದ ಪ್ಲೇಸ್ ಬಂದು ಇಲ್ಲಿ 2 ಟೇಬಲ್ ಹಾಕ್ಸ್ಕೊಂಡಿದ್ವಿ ನಾವು 9 ಮೆಂಬರ್ಸ್ ಇದ್ದಿದ್ದರಿಂದ. ಆ್ಯಕ್ಟಿವಿಟೀಸಲ್ಲಿ 8 ಇದೆ. ಅಲಾಂಗ್ ವಿತ್ ದಟ್ ಜಿಪ್ ಲೈನ್ ಇದೆ, ಆಮೇಲೆ ATV ಬೈಕ್ ರೈಡ್ ಇದೆ. ಬಟ್ ಅದಕ್ಕೆ ಅಡಿಷ್ನಲ್ ಕಾಸ್ಟ್ ಇದೆ, 300 rupees per person. ಅದು ಬಿಟ್ಟರೆ ಇಲ್ಲಿ ನಾರ್ಮಲ್ ಉಯ್ಯಾಲೆ ಮತ್ತು ಜಾರಬಂಡಿ ಇದೆ, ಬಾನ್ ಫೈರ್ ಇದೆ. ಸೊ ಅಷ್ಟೇ. ನಾನು ಸ್ವಲ್ಪ ಇಲ್ಲಿ ಉಯ್ಯಾಲೆ ಆಡೋಕ್ಕೆ ಬಂದಿದ್ದೀನಿ. ಉಯ್ಯಾಲೆ ಆಡಾದ್ಮೇಲೆ ಬ್ರೇಕ್ಫಾಸ್ಟ್ಗೆ ಎಲ್ಲರೂ ಒಟ್ಟಿಗೆ ಹೋಗಿರ್ತೀವಿ. ಅಷ್ಟೊತ್ತಿಗೆ ನಮ್ಮ ಫ್ರೆಂಡ್ಸ್ ಕೂಡ ರೆಡಿ ಆಗಿರ್ತಾರೆ. ಸೊ ಅವಾಗ ಸಿಗ್ತೀನಿ. ಬಾಯ್. 8 ಆ್ಯಕ್ಟಿವಿಟೀಸ್, ನಾನು ಜಸ್ಟ್ 8 ಆ್ಯಕ್ಟಿವಿಟೀಸ್ ಇದೆ ಅಂದ್ಕೊಂಡಿದ್ದೆ. ಸೊ ಇಲ್ಲೊಂದಿದೆ 9, ಮತ್ತು ಇಲ್ಲೊಂದಿದೆ 10, ಮತ್ತು ಅಲ್ಲೊಂದಿದೆ 11. ಸೊ ಟೋಟಲಾಗಿ 11 ಆ್ಯಕ್ಟಿವಿಟೀಸ್ ಇದೆ, ರೋಪ್ ಆ್ಯಕ್ಟಿವಿಟೀಸ್.